ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ? ಬಾಂಗ್ಲಾದೇಶ ಅಕ್ಷರಶಃ ರಣರಂಗವಾಗಿ ಮಾರ್ಪಾಡಾಗಿ ಹೋಗಿದೆ. ದೀಪ್ದಾಸ ಗುಪ್ತಾ ಹತ್ಯೆಯ ನಂತರ ಮತ್ತೊಬ್ಬ ಹಿಂದೂ ಯುವಕನ ಹತ್ಯೆ ಕೂಡ ಆಗಿದೆ. ಒಂದು ಕಡೆ ಬಾಂಗ್ಲಾ ಸರ್ಕಾರ ದೀಪ್ದಾಸ್ ಗುಪ್ತಾನ ಕುಟುಂಬದ ಜವಾಬ್ದಾರಿ ನಮ್ಮದು ಅನ್ನೋದನ್ನ ಹೇಳಿಕೊಳ್ತಾ ಇದೆ. ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿ ಬಂಗಾಳದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಈಗ ಮಮತಾ ಸರ್ಕಾರದ ಪೊಲೀಸರು ಬಂಗಾಳದ ಹಿಂದೂಗಳ ಮೇಲೆ ರೊಚ್ಚಿಗೆದ್ದು ಗಂಡಸರಾಗಿದ್ದಾರೆ. ಪ್ರತಿಭಟನಾಕಾರರನ್ನ ಹತ್ತಿಕ್ಕೋ ಪ್ರಯತ್ನವನ್ನ ಮಾಡ್ತಾ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಮಾಡೋಕೆ ಬಿಡಲ್ಲ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದೇ ನಮ್ಮ ಕರ್ತವ್ಯ ಅನ್ನೋದನ್ನ ಮಮತಾ ಸರ್ಕಾರದ ಪೊಲೀಸರು ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದ ಮಿಸೈಲ್ ಬಾಂಗ್ಲಾದೇಶಕ್ಕೆ ನುಗ್ಗಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿಯಾಗಿರೋ ವರದಿಗಳು ಬಂದಿಲ್ಲ. ಇದನ್ನೇ ಗುರಿಯಾಗಿಸಿಕೊಂಡಿರೋ ಬಾಂಗ್ಲಾದ ದುಷ್ಕರ್ಮಿಗಳು ಗಲಭೆಗಳು ನಡೀತಾ ಇರೋ ಜಾಗಗಳಲ್ಲಿ ಬಾಂಬ್ಗಳನ್ನು ಹಾಕ್ತಾನೆ ಇದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರಲ್ಲಿ ಕೂಡ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಹಾಗಾದ್ರೆ ಬಾಂಗ್ಲಾದೇಶ ಹಿಂದೂಗಳನ್ನು ಕಾಪಾಡೋಕೆ ನಾವು ಸಿದ್ಧ, ಅದು ನಮ್ಮ ಕರ್ತವ್ಯ ಅಂತಿರೋದು ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರ ಹಿಂದೂಗಳು ಪ್ರತಿಭಟನೆ ಮಾಡ್ತಾ ಇರೋದನ್ನು ಹತ್ತಿಕ್ಕೋಕೆ ನಿಂತಿದ್ಯಾಕೆ? ಭಾರತದ ಮಿಸೈಲ್ ಬಾಂಗ್ಲಾದೊಳಗೆ ನುಗ್ಗಿದ್ರೆ ಅಲ್ಲಿರೋ ದುಷ್ಕರ್ಮಿಗಳು ಪಾಕಿ ಬೆಂಬಲಿಗರು ಬಾಂಬ್ಗಳನ್ನು ಹಾಕೋ ಪ್ರಯತ್ನ ಮಾಡ್ತಾ ಇರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ. ಬಾಂಗ್ಲಾದೇಶ ಅನ್ನೋದು ಅಕ್ಷರಶಃ ರಣರಂಗವಾಗಿ ಹೋಗಿದೆ. ಅಲ್ಲಿ ಈಗಾಗಲೇ ದೀಪದಾಸ್ ಗುಪ್ತಾ ಅನ್ನೋ ಹಿಂದೂ ಯುವಕನ ಹತ್ಯೆ ಆಗಿದೆ. ಉಸ್ಮಾನ್ ಹಾದಿಯ ಹತ್ಯೆಯನ್ನ ಭಾರತವೇ ಮಾಡಿದೆ ಅನ್ನೋದನ್ನೇ ನೆಪ ಮಾಡಿಕೊಂಡು ಭಾರತದ ವಿರುದ್ಧ ಬಾಂಗ್ಲಾದ ಜನರನ್ನು ಎತ್ತಿಕೊಟ್ಟೋ ಕೆಲಸವನ್ನ ನೊಬೆಲ್ ಲಿನಿಸ್ ಅನ್ನೋ ಮುದುಕ ಮಾಡ್ತಾ ಇದ್ದ. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಉಸ್ಮಾನ್ ಹಾದಿಯ ಅಣ್ಣ ಹಾದಿಯ ಸಾವಿಗೆ ಭಾರತ ಕಾರಣ ಅಲ್ಲ, ಈ ನೊಬೆಲ್ ಅನ್ನೋ ಮನುಷ್ಯ ಅಧಿಕಾರಕ್ಕಾಗಿ ನನ್ನ ತಮ್ಮನನ್ನ ಹತ್ಯೆ ಮಾಡಿಸಿದ್ದಾನೆ, ಅವನಿಗೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯೋದು ಬೇಕಾಗಿಲ್ಲ, ಹಾಗೇನಾದರೂ ನಡೆದಿದ್ದೆ ಆದರೆ ಅವನು ಗೆಲ್ಲಲ್ಲ ಅನ್ನೋದು ಅವನಿಗೂ ಗೊತ್ತಿದೆ. ಜೊತೆಗೆ ನನ್ನ ತಮ್ಮ ಹಾದಿ ಕೂಡ ಯುನೆಸ್ನ ವಿರೋಧಿಯಾಗಿ ಗುರುತಿಸಿಕೊಂಡಿದ್ದ. ಅದೇ ಕಾರಣಕ್ಕೆ ಅವನ ಹತ್ಯೆಯನ್ನ ಯುನೆಸ್ ಸರ್ಕಾರವೇ ಮಾಡಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾನೆ. ಆಗ ಪ್ರತಿಭಟನೆ ಅನ್ನೋದು ಭಾರತದ ವಿರುದ್ಧ ಹೋಗಿ ಅದ್ಯಾಕೋ ಬಾಂಗ್ಲಾ ಸರ್ಕಾರದ ವಿರುದ್ಧವೇ ತಿರುಗಿತ್ತು. ಅದಾದ ನಂತರ ಯುನೆಸ್ ಸರ್ಕಾರ ಹಾದಿಯ ಹತ್ಯೆಯ ವಿಚಾರವನ್ನು ಮಾತಾಡೋದನ್ನೇ ನಿಲ್ಲಿಸಿ ಭಾರತದ ಜೊತೆಗೆ ನಾವು ಚೆನ್ನಾಗಿ ಇರೋದಕ್ಕೆ ಬಯಸ್ತೀವಿ, ನಮಗೆ ಯಾವುದೇ ದ್ವೇಷ ಬೇಕಾಗಿಲ್ಲ, ಭಾರತ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದನ್ನು ಹೇಳಿಕೊಳ್ಳೋಕೆ ಶುರು ಮಾಡಿಕೊಂಡು ನಮಗೆ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡಿ ಅಂತ ಕೇಳೋಕೆ ಶುರು ಮಾಡಿದೆ. ಜೊತೆಗೆ ನಿನ್ನೆ ಬಾಂಗ್ಲಾದ ಹಿಂದೂಗಳನ್ನು ಕಾಪಾಡೋದು ನಮ್ಮ ಕೆಲಸ, ದೀಪದಾಸ್ ಗುಪ್ತಾ ಕುಟುಂಬದ ನೆರವಿಗೆ ನಮ್ಮ ಸರ್ಕಾರ ನಿಲ್ಲುತ್ತೆ ಅನ್ನೋ ಹೇಳಿಕೆಯನ್ನ ಯುನೆಸ್ ಸರ್ಕಾರದ ಮಂತ್ರಿಯೊಬ್ಬ ಕೊಟ್ಟಿದ್ದಾನೆ. ಹಾಗಂತ ಈ ಬಡ್ಡಿ ಮಕ್ಕಳು ಹೇಳಿದ್ದನ್ನು ಯಾವನಾದರೂ ಸತ್ಯ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪಾಗತ್ತೆ. ಯಾಕಂದರೆ ಯುನೆಸ್ ಸರ್ಕಾರಕ್ಕೆ ಸದ್ಯಕ್ಕೆ ಬೇಕಾಗಿರೋದು ಅಕ್ಕಿ, ಅದನ್ನು ಭಾರತವೇ ಕೊಡಬೇಕು, ಇಲ್ಲಾಂದರೆ ಹೊಟ್ಟೆಗೆ ಊಟ ಇಲ್ಲ. ಹಾಗೇನಾದರೂ ಆದರೆ ಬಾಂಗ್ಲಾದೇಶದಲ್ಲಿರೋ ಜನರು ಯುನೆಸ್ ಸರ್ಕಾರದ ವಿರುದ್ಧ ಮತ್ತಷ್ಟು ದಂಗೆಯನ್ನು ಹೇಳ್ತಾರೆ. ಆಗ ಅಧಿಕಾರವನ್ನು ಯುನೆಸ್ ಕಳ್ಕೊಳ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಹಿಂದೂಗಳನ್ನು ಕಾಪಾಡ್ತೀವಿ, ಅದು ನಮ್ಮ ಜವಾಬ್ದಾರಿ ಅನ್ನೋ ನಾಟಕವನ್ನು ಮಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ಯುವಕನ ಹತ್ಯೆ ಆಗಿದೆ. ಬಾಂಗ್ಲಾದ ರಾಜ್ಬಾರಿ ಜಿಲ್ಲೆಯಲ್ಲಿ 29 ವರ್ಷದ ಅಮೃತ್ ಮಂಡಲ್ ಅನ್ನೋ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿ ಸಾಯಿಸಲಾಗಿದೆ. ಆದರೆ ಇಲ್ಲಿ ಬಾಂಗ್ಲಾದ ಮುಸಲ್ಮಾನರು ಹೇಳ್ತಾ ಇರೋದು ಮಾತ್ರ ಅವನೊಬ್ಬ ಸುಲಿಗೆಕೋರ ಆಗಿದ್ದ, ಹಾಗಾಗಿ ಹೊಡೆದು ಸಾಯಿಸಿದ್ದೀವಿ ಅಂತ. ಅದನ್ನೇ ಬಾಂಗ್ಲಾದ ಪೊಲೀಸರು ಕೂಡ ಈಗ ಹೇಳಿಕೊಳ್ತಾ ಇದ್ದಾರೆ. ಅವನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರುಗಳಿಲ್ಲ, ಯಾವುದೇ ಕೇಸುಗಳಿಲ್ಲ. ಆದರೂ ಅಲ್ಲಿರೋ ಮುಸಲ್ಮಾನರಿಗೆ ಒಬ್ಬ ಹಿಂದೂ ಮಾತ್ರ ದರೋಡೆಕೋರ, ಅದನ್ನೇ ಹೇಳಿಕೊಂಡು ಹತ್ಯೆಯನ್ನು ಮಾಡ್ತಾರೆ ಅಂದರೆ ಇದನ್ನು ಏನಂತ ಹೇಳಬೇಕು? ಈ ಹಿಂದೆ ಕೂಡ ದೀಪ್ದಾಸ್ ಗುಪ್ತಾ ಹತ್ಯೆಯನ್ನು ಮಾಡಿದ್ದಾಗ ಇಸ್ಲಾಂ ಧರ್ಮವನ್ನು ನಿಂದನೆ ಮಾಡಿದ್ದಾನೆ ಅನ್ನೋದನ್ನು ಹೇಳಿ ಸುಟ್ಟು ಹಾಕಲಾಗಿತ್ತು. ಈಗ ನೋಡಿದರೆ ಎಲ್ಲವೂ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಭಾರತದ ಬಹಳಷ್ಟು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಪ್ರತಿಭಟನೆ ನಡೀತಾ ಇದೆ. ಆದರೆ ಮಮತಾ ಸರ್ಕಾರ ಮಾತ್ರ ಹಿಂದೂಗಳ ಪರವಾಗಿ ಯಾವುದೇ ಪ್ರತಿಭಟನೆಯನ್ನು ಮಾಡದ ಹಾಗೆ ತಡೆಯೋಕೆ ಬಂಗಾಳದ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಪೊಲೀಸರು ಗುಂಡರ ಹಾಗೆ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋಕೆ ಬಿಡಲ್ಲ ಅಂತಿದ್ದಾರೆ.
ನಿನ್ನೆ ಮಧ್ಯಾಹ್ನ ಕೋಲ್ಕತ್ತಾ ಮತ್ತು ದಕ್ಷಿಣ ಬಂಗಾಳವನ್ನು ಸಂಪರ್ಕ ಮಾಡೋ ಹೌರಾ ಸೇತುವೆಯ ಬಳಿಗೆ ಬಾರದಂತೆ ಪ್ರತಿಭಟನಾಕಾರರನ್ನು ಅಲ್ಲಿನ ಪೊಲೀಸರು ತಡೆದಿದ್ರು. ಆಗ ಹೌರಾ ನಿಲ್ದಾಣದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಅಲ್ಲೂ ಪ್ರತಿಭಟನಾಕಾರರ ವಿರುದ್ಧ ಲಾಠಿ ಚಾರ್ಜ್ ಮಾಡಿ ಅವರನ್ನೆಲ್ಲ ಚದುರಿಸಿದ ನಂತರ ಹೌರಾ ಪೊಲೀಸ್ ಅಧಿಕಾರಿ ಪ್ರತಿಭಟನೆಯ ಹೆಸರಲ್ಲಿ ಜನಸಾಮಾನ್ಯರ ಜನಜೀವನಕ್ಕೆ ತೊಂದರೆ ಮಾಡಿದರೆ ಸುಮ್ಮನೆ ಬಿಡಲ್ಲ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ. ಆದರೂ ಪಶ್ಚಿಮ ಬಂಗಾಳದ ಪೊಲೀಸರು ಕೊನೆಗೂ ಗಂಡಸರಾಗಿದ್ದಾರೆ. ಅದು ಕೂಡ ಹಿಂದೂಗಳನ್ನು ಕಾಪಾಡಿ ಅನ್ನೋ ಪ್ರತಿಭಟನೆ ಮಾಡೋವಾಗ ಅನ್ನೋದೇ ಗಮನ ಇಟ್ಟು ನೋಡಬೇಕಾಗಿರೋದು. ಅದೇ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಆಕೆಯ ಗುಂಡಗಳು SIR ವಿರೋಧಿಸಿ ಪ್ರತಿಭಟನೆಯ ಹೆಸರಲ್ಲಿ ಏನೆಲ್ಲ ಮಾಡಿದ್ರು, ಆಗ ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆಗಿಲ್ವಾ? ಮೋದಿ ಸರ್ಕಾರ ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದ್ದಾಗ ಇಲ್ಲದ ಪ್ರತಿಭಟನೆಯನ್ನು ಅಲ್ಲಿನ ಮುಸಲ್ಮಾನ ಪುಂಡರು ಮಾಡಿದ್ರು. ಅಲ್ಲಿ ಸಿಕ್ಕ ಕಡೆ ಬೆಂಕಿಯನ್ನು ಹಚ್ಚಿ ನರಮೇಧವನ್ನು ನಡೆಸೋ ಯೋಚನೆಯನ್ನ ಮಾಡಿದ್ರು. ಆಗ ಜನಜೀವನಕ್ಕೆ ತೊಂದರೆ ಆಗಿರಲಿಲ್ವಾ? CAA ಮತ್ತು NRC ವಿಚಾರ ಬಂದಾಗ ಅಲ್ಲಿ ನರಮೇಧಗಳೇ ನಡೆದ್ವು. ಆಗಲೂ ಅಲ್ಲಿನ ಪೊಲೀಸರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅನ್ನಿಸಿರಲೇ ಇಲ್ಲ. ಆಗ ಅಲ್ಲಿರೋ ಪೊಲೀಸರು ಗಂಡಸರು ಆಗಿರಲೇ ಇಲ್ಲ. ಅದೆಷ್ಟೋ ಜನ ಹೆಣ್ಣು ಮಕ್ಕಳ ಅತ್ಯಾಚಾರಗಳು ಆಗಿವೆ, ಆಗಲೂ ಗಂಡಸರಾಗಿರಲೇ ಇಲ್ಲ. ಅದೇ ಹಿಂದೂಗಳ ಪರವಾಗಿ ಹಿಂದೂಗಳನ್ನು ಕಾಪಾಡಿ ಅನ್ನೋ ಪ್ರತಿಭಟನೆ ಮಾಡಿದರೆ ಈಗ ಎಲ್ಲಿಲ್ಲದ ಗಂಡಸ್ತನ ಬಂದಿದೆ ಅಂದರೆ ಇವರೆಲ್ಲ ಅದೆಂಥ ನಾಯಲಾಯಕ್ ಪೊಲೀಸರು ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಅಲ್ಲಿಗೆ ಮಮತಾ ಸರ್ಕಾರ ಹಿಂದೂಗಳ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇದು ಮಮತಾ ಸರ್ಕಾರ ಅದೆಷ್ಟು ಹಿಂದೂ ವಿರೋಧಿ ಅನ್ನೋದನ್ನು ಪದೇ ಪದೇ ತೋರಿಸೋ ಕೆಲಸವನ್ನು ಮಾಡ್ತಾ ಇರೋದು ನಮಗೆ ಗೊತ್ತಾಗತ್ತೆ. ಇಷ್ಟೆಲ್ಲ ಆಗ್ತಾ ಇರೋವಾಗಲೇ ಭಾರತದ ಮಿಸೈಲ್ ಒಂದು ಬಾಂಗ್ಲಾದೇಶದ ಒಳಗೆ ನುಗ್ಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇಲ್ಲಿಯವರೆಗೂ ಅದರಿಂದ ಯಾವುದೇ ಪ್ರಾಣಹಾನಿ ಆಗಿರೋ ವರದಿಗಳು ಬಂದಿಲ್ಲ. ಆದರೆ ಇದನ್ನೇ ಮುಂದಿಟ್ಟುಕೊಂಡು ಭಾರತ ಬಾಂಗ್ಲಾದೇಶದ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದೆ. ಬಾಂಗ್ಲಾದ ಮುಸಲ್ಮಾನರ ಹತ್ಯೆಯನ್ನು ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನೋದನ್ನು ತೋರಿಸೋ ತಯಾರಿಯನ್ನು ಪಾಕಿಸ್ತಾನ ಮಾಡಿಕೊಂಡಿದೆ. ಢಾಕಾದ ಮೊಘಲ್ ಬಜಾರ್ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಮುಂದೆ ನಿಂತಿದ್ದ ಜನರ ಮೇಲೆ ದುಷ್ಕರ್ಮಿಗಳು ಮೇಲ್ಸೇತುವೆಯಿಂದ ಕಚ್ಚಾ ಬಾಂಬುಗಳ ದಾಳಿಯನ್ನು ಮಾಡಿ ಪರಾರಿಯಾಗಿದ್ದಾರೆ. ಈ ದಾಳಿಯಲ್ಲಿ ಸಿಯಾಮ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇಲ್ಲಿ ಭಾರತದ ವಿರೋಧಿಗಳನ್ನು ಮುಸುಕುದಾರಿ ಅನಾಮಿಕ ವ್ಯಕ್ತಿ ಮುಗಿಸ್ತಾ ಇದ್ದಾನೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಆದರೆ ಅದನ್ನು ಭಾರತ ಮಾಡಿಸ್ತಾ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡಿರೋ ಪಾಕಿಸ್ತಾನ ಮತ್ತು ಪಾಕ್ ಪರವಾಗಿರೋ ಬಾಂಗ್ಲಾದ ಮೂಲಭೂತವಾದಿಗಳು ಭಾರತವನ್ನು ಟಾರ್ಗೆಟ್ ಮಾಡೋಕೆ ಒಂದು ಕಡೆ ಹಿಂದೂಗಳ ಹತ್ಯೆಯನ್ನು ಮಾಡ್ತಾ ಇನ್ನೊಂದು ಕಡೆ ಅಲ್ಲಿರೋ ಮುಸಲ್ಮಾನರನ್ನು ಭಾರತದ ಮುಸುಕುದಾರಿಗಳು ಮುಗಿಸ್ತಾ ಇದ್ದಾರೆ ಅನ್ನೋದನ್ನು ಬಿಂಬಿಸೋಕೆ ಹೊರಟಿದ್ದಾರೆ. ಅದೇ ರೀತಿಯಾಗಿ ಈಗ ಬಾಂಬ್ ದಾಳಿಯನ್ನು ಮಾಡಿದ್ದಾರೆ. ಆದರೆ ಈ ಮತಾಂಧ ಬಡ್ಡಿ ಮಕ್ಕಳಿಗೆ ಗೊತ್ತಿಲ್ಲದ ವಿಚಾರ ಅಂದರೆ ಭಾರತದ ವಿರೋಧಿಗಳನ್ನು ಮುಗಿಸ್ತಾ ಇರೋ ಅನಾಮಿಕ ವ್ಯಕ್ತಿ ಯಾವತ್ತೂ ಬಾಂಬ್ ದಾಳಿಯನ್ನು ಮಾಡಿಲ್ಲ ಅನ್ನೋದು. ಆ ಮುಸುಕುದಾರಿ ವ್ಯಕ್ತಿ ಗುಂಡಿಟ್ಟು ಹತ್ಯೆಯನ್ನು ಮಾಡಿದ್ದಾನೆ. ಅದೇ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಮತಾಂಧತೆಯ ಕ್ರೂರಿಗಳಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಆಗದೆ ಪ್ರತಿಭಟನೆ ಮಾಡ್ತಾ ನಿಂತಿದ್ದವರ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾರೆ ಅಂದರೆ ಒಂದಲ್ಲ ಒಂದಿನ ಸತ್ಯ ಅನ್ನೋದು ಹೊರಗೆ ಬರಲ್ವಾ? ಅಥವಾ ಇವರೆಲ್ಲ ಸಿಕ್ಕಿ ಬೀಳಲ್ವಾ? ಯೋಚನೆ ಮಾಡಿ. ಅಂತೂ ಇಂತೂ ಬಾಂಗ್ಲಾದೇಶದಲ್ಲಿ 2 ಗುಂಪುಗಳಾಗಿವೆ. ಅದರಲ್ಲಿ ಒಂದು ಗುಂಪು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನೊಂದು ಗುಂಪು ಅಲ್ಲಿರೋ ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಉಸ್ಮಾನ್ ಹಾದಿಯನ್ನು ಹತ್ಯೆ ಮಾಡಿರೋದು ಯೂನಸ್ ಬೆಂಬಲಿಗರು ಅನ್ನೋದನ್ನು ಹೇಳ್ತಾ ಇದೆ. ಆದರೆ ಅವರ ಹತ್ಯೆಗಳನ್ನು ಮಾಡೋಕ್ಕೆ ಯೂನಸ್ ಸರ್ಕಾರ ಅಥವಾ ಅವನನ್ನು ಬೆಂಬಲಿಸ್ತಾ ಇರೋ ಪಾಕಿಸ್ತಾನ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಪಾಕಿಸ್ತಾನ ಮಾತ್ರ ತನ್ನದೇ ಪ್ರಜೆಗಳ ಮೇಲೆ ಬಾಂಬ್ ಹಾಕೋದು, ಗುಂಡಿಟ್ಟು ಹತ್ಯೆಯನ್ನು ಮಾಡೋದು ಮಾಡ್ತಾ ಇತ್ತು. ಅದು ಬಾಂಗ್ಲಾದೇಶದ ಒಳಗೂ ಆಗ್ತಾ ಇದೆ ಅಂದರೆ ಅದನ್ನು ಮಾಡ್ತಾ ಇರೋರು ಯಾರು, ಅದರ ಹಿಂದೆ ಇರೋರು ಯಾರು ಅನ್ನೋದನ್ನು ಪ್ರತ್ಯೇಕವಾಗಿ ನಾನೇನು ಹೇಳಬೇಕಾಗಿಲ್ಲ. ಒಟ್ಟಿನಲ್ಲಿ ಬಾಂಗ್ಲಾದೇಶ ನಾವು ಭಾರತದ ಜೊತೆಗೆ ಸಂಬಂಧವನ್ನು ಕಳೆದುಕೊಳ್ಳಲ್ಲ, ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ತೀವಿ ಅಂತ ಹೇಳ್ತಾ ಅಕ್ಕಿಯನ್ನು ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಡ್ಡಿ ಮಕ್ಕಳು ತಿಂದ ತಟ್ಟೆಗೆ ಉಚ್ಚವಿಯೋರು, ಇವರಿಗೆಲ್ಲ ನೆರವನ್ನು ಕೊಡಬೇಕನ್ನೋದನ್ನು ಭಾರತ ಸರ್ಕಾರವೇ ಯೋಚನೆ ಮಾಡಬೇಕು. ಇವರ ಸಂಬಂಧ ಎಲ್ಲಿಯವರೆಗೆ ಅಂದರೆ ಅಕ್ಕಿಯನ್ನು ಪಡೆದುಕೊಳ್ಳುವವರೆಗೆ ಮಾತ್ರ ಇರುತ್ತೆ ಅಷ್ಟೇ. ಇದು ಗೆಳೆಯರೆ, ಬಾಂಗ್ಲಾದೇಶ ಭಾರತದ ಜೊತೆ ಉತ್ತಮ ಸಂಬಂಧದ ನಾಟಕ ಮಾಡ್ತಾ ಇದ್ರೆ ಪಶ್ಚಿಮ ಬಂಗಾಳದಲ್ಲಿರೋ ಪೊಲೀಸರು ಮಮತಾ ಮಾತನ್ನು ಕೇಳಿ ಈಗ ಗಂಡಸರಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.